ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ನಾಳೆಗೆ ಕರ್ನಾಟಕ ಬಂದ್ ಹಿನ್ನೆಲೆ ಸ್ತಬ್ಧವಾಗಲಿದೆ ಇಡೀ ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಯಾದ್ಯಂತ ಹೋರಾಟಕ್ಕೆ ಕರೆ ನೀಡಿದ ಕನ್ನಡ ಸಮಿತಿ, ರೈತ ಸಂಘ, ಕನ್ನಡಪರ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ನೀಡಿವೆ. ಆಟೋ ಚಾಲಕರು, ಹೋಟೆಲ್ ಮಾಲೀಕರು ಸೇರಿದಂತೆ ಕೂಡ ಬೆಂಬಲವನ್ನ ನೀಡಿದ್ದಾರೆ. ಕಾವೇರಿ ವಿಚಾರವಾಗಿ ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆ ಸ್ತಬ್ಧವಾಗಲಿದೆ ಇಡೀ ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಯಾದ್ಯಂತ ಹೋರಾಟಕ್ಕೆ ಕರೆ ನೀಡಿದ್ದಾರೆ ಕನ್ನಡ ಸಮಿತಿ, ರೈತ ಸಂಘ, ಕನ್ನಡಪರ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನ ನೀಡಿವೆ. ಆಟೋ ಚಾಲಕರು, ಹೋಟೆಲ್ ಮಾಲೀಕರು ಸೇರಿದಂತೆ ಬಂದ್ಗೆ ಬೆಂಬಲ ನೀಡಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಬಂದ್ ಮಾಡ್ತೇವೆ ಅಂತ ಕನ್ನಡ ಸೇನೆ ಕಾರ್ಯಕರ್ತರು ಹೇಳಿದ್ದಾರೆ. ನಗರದ ಸಂಜೆ ವೃತ್ತದಲ್ಲಿ ಬೆಳಗ್ಗೆ ಬೃಹತ್ ಹೋರಾಟವನ್ನ ನಡೆಸಲಿದ್ದಾರೆ. ಖಾಲಿ ಮಡಿಕೆಗಳು, ಹುರುಳಿಕಾಳು ಉರಿಯುವ ಮೂಲಕ ಆಕ್ರೋಶಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಕಾವೇರಿ ನದಿಯಲ್ಲಿ ಪಿಂಡ ಪ್ರದಾನ ಮಾಡಲು ಕನ್ನಡಪರ ಸಂಘಟನೆಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಫಲಕಗಳನ್ನ ಹಿಡಿದು ಸಂಘಟನೆ ಫಲಕ ಹಿಡಿದು ಪಿಂಡ ನೀಡಲು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಇತ್ತ ಮದ್ದೂರಿನಲ್ಲೂ ಕೂಡ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ನೀಡಿದ್ದಾರೆ. ಬೈಕ್ ರ್ಯಾಲಿ, ಮಾನವ ಸರಪಳಿಗಳ ಮೂಲಕ ಪ್ರತಿಭಟಿಸಲು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಕಾವೇರಿ ನೀರಿನ ವಿಚಾರವಾಗಿ ಇಡೀ ಕರ್ನಾಟಕದಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಕನ್ನಡಪರ ಸಂಘಟನೆಗಳು. ಆ ಒಂದು ಹಿನ್ನೆಲೆ ನಾಳೆ ಮಂಡ್ಯದಲ್ಲಿ ಇಡೀ ಮಂಡ್ಯ ಸ್ತಬ್ಧ ಆಗಲಿದೆ. ಸಾಕಷ್ಟು ಸಂಘಟನೆಗಳು ಈ ಒಂದು ಬಂದ್ಗೆ ತಮ್ಮ ಬೆಂಬಲವನ್ನ ನೀಡಿದ್ದಾರೆ. ಇನ್ನು ಆಟೋ ಚಾಲಕರು ಕೂಡ, ಹೋಟೆಲ್ ಮಾಲೀಕರು ಕೂಡ ತಮ್ಮ ಬೆಂಬಲವನ್ನ ನೀಡಿದ್ದಾರೆ. ಇನ್ನು ಸಾಕಷ್ಟು ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನ ನಡೆಸೋಕೆ ಸಂಘಟನೆಗಳು ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ನಾಳೆ ಮಂಡ್ಯದಲ್ಲಿ ಬಸ್, ಆಟೋ ಸಂಚಾರ ಡೌಟ್. ಬಂದ್ಗೆ ಬೆಂಬಲ ಸೂಚಿಸಿರುವ ಆಟೋ ಮಾಲೀಕರ ಸಂಘ. ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗುವ ಸಾಧ್ಯತೆ ಇದೆ. ಶಾಲಾ ಕಾಲೇಜುಗಳಿಗೆ ರಜೆ ನೀಡುವಂತೆ ಕನ್ನಡ ಸೇನೆ ಒತ್ತಾಯವನ್ನ ಮಾಡಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗುವ ಸಾಧ್ಯತೆ ಇದೆ. ಇನ್ನು ನಾಳೆ ಮಂಡ್ಯದಲ್ಲಿ ಬಸ್ ಹಾಗೆ ಆಟೋ ಸಂಚಾರ ನಡೆಯೋದು ತುಂಬಾನೇ ಡೌಟ್ ಅಂತ ಹೇಳ್ಬೋದು. ಈಗಾಗಲೇ ಆಟೋ ಮಾಲೀಕರ ಸಂಘ ಕೂಡ ಮಂಡ್ಯದಲ್ಲಿ ಬಂದ್ಗೆ ತಮ್ಮ ಬೆಂಬಲವನ್ನ ನೀಡಿದ್ದಾರೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ನಾಳೆ ತುಂಬಾ ತೊಂದರೆ ಆಗುವ ಸಾಧ್ಯತೆ ಇದೆ. ಓಡಾಟಕ್ಕೆ, ಅವರು ಶಾಲೆಗೆ ಹೋಗೋದಕ್ಕೆ, ಕಾಲೇಜಿಗೆ ಹೋಗೋದಕ್ಕೆ, ಅವರ ಸಂಚಾರಕ್ಕೆ ತುಂಬಾ ತೊಂದರೆ ಆಗುವ ಸಾಧ್ಯತೆ ಇದೆ. ಬಸ್ಗಳು ಮತ್ತೆ ಆಟೋ ಸಂಚಾರ ಡೌಟ್ ಆಗಿರೋದ್ರಿಂದ ಇನ್ನು ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗುವ ಸಾಧ್ಯತೆ ಇದೆ. ಮಂಡ್ಯದಲ್ಲಿ ಬಹುತೇಕ ಎಲ್ಲರೂ ಕೂಡ ಬಂದ್ಗೆ ಬೆಂಬಲ ನೀಡಿರೋದ್ರಿಂದ ಅಂಗಡಿ ಮುಂಗಟ್ಟುಗಳು ಕೂಡ ನಾಳೆ ಬಂದ್ ಆಗುತ್ತೆ. ಇನ್ನು ಕೆಲವೊಂದು ಸಂಘಟನೆಗಳು, ಕನ್ನಡ ಸೇನೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ನೀಡೋದಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲರೂ ಕೂಡ ಬಂದಿರೋದ್ರಿಂದ ಶಾಲಾ ಕಾಲೇಜಿಗೂ ಕೂಡ ರಜೆಯನ್ನ ನೀಡಿ ಅಂತ ಹೇಳಿ ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಹೋರಾಟ